ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು HTRC ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ತೀನಿ ಅಂತಂದರೆ, ಬೈಕಿಗೆ ಆಗಲಿ ಕಾರಿಗೆ ಆಗಲಿ ನೀವು ಯಾವ ಇಂಜಿನ್ ಆಯಿಲ್ನ ಯೂಸ್ ಮಾಡಬೇಕು, ಇಂಜಿನ್ ಆಯಿಲ್ ಏನಕ್ಕೆ ಯೂಸ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ನೋಡಿರ್ತೀರಾ ಇಂಜಿನ್ ಆಯಿಲಲ್ಲಿ 10W50 10W30 ಈ ಥರ ಗ್ರೇಡಿಂಗ್ ಎಲ್ಲ ಬರುತ್ತೆ. ಸೊ ಇಂಜಿನ್ ಆಯಿಲ್ ಏನಕ್ಕೆ ಯೂಸ್ ಮಾಡಬೇಕು, ಈ ಗ್ರೇಡ್ ನಿಮ್ಮ ಬೈಕಿಗಾಗಲಿ ನಿಮ್ಮ ಕಾರಿಗಾಗಲಿ ಯಾವ ಗ್ರೇಡನ್ನು ಯೂಸ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ವಿಡಿಯೋ. ಏನಕ್ಕೆ ಯೂಸ್ ಮಾಡಬೇಕು ಅನ್ನೋದ್ರಿಂದ ಯಾವ ಆಯಿಲ್ ನೀವು ಯೂಸ್ ಮಾಡಬೇಕು, ಯಾವ ಬ್ರ್ಯಾಂಡ್ ನೀವು ಯೂಸ್ ಮಾಡಬೇಕು ಅಂತಲೂ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಒಳಗಡೆ ಬಂದಿದ್ದರೆ HTRC ಪ್ರೊಡಕ್ಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕ ಬೆಲ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಟೈಮ್ ನಾನೇನಾದ್ರು ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಈಗ ಬನ್ನಿ ವಿಡಿಯೋದೊಳಗೋಣ. ಸೊ ನೀವೇನಾದರೂ ಹೊಸದಾಗಿ ಬೈಕ್ಸ್ ತೊಗೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ, ಇಂಜಿನ್ ಆಯಿಲ್ ಬಂದುಬಿಟ್ಟು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ನೀವು ಬೈಕ್ ಸರ್ವಿಸಿಗೆ ಹೋದಾಗ ಯಾವಾಗಲೂ ನಾವು ಬೈಕ್ ಸರ್ವಿಸಿಗೆ ಹೋದರೆ ವೇರ್ ಆ್ಯಂಡ್ ಟೇರ್ ಪಾರ್ಟು ತುಂಬಾ ಇರುತ್ತೆ. ಬ್ರೇಕ್ ಪ್ಯಾಡ್ ಇರುತ್ತೆ, ಅದೇ ಥರ ಕ್ಲಚ್ ಕೇಬಲ್ಸು, ಥ್ರೋಟಲ್ ಕೇಬಲ್ಸ್ ಈ ಥರ ಎಲ್ಲ ಇರುತ್ತೆ. ಇವಾಗ ಬರೋ ಗಾಡಿಗಳಲ್ಲಿ ನೀವು ನೋಡ್ಬೋದು, ಆಲ್ರೆಡಿ ರೈಡ್ ಬೈ ವೈರ್ ಎಲ್ಲ ಬಂದಿದೆ. ಸೊ ಕ್ಲಚ್ ಕೇಬಲ್ ಅಂತೂ ಇದ್ದೇ ಇರುತ್ತೆ. ಕೆಲವು ಹೈ ಎಂಡ್ ಬೈಕಲ್ಲಿ ಮಾತ್ರ ಹೈಡ್ರಾಲಿಕ್ ಕ್ಲಚಸ್ ಬರುತ್ತೆ. ಸೊ ನೀವು ಫ್ಲೂಯಿಡ್ ಚೇಂಜ್ ಮಾಡಬೇಕು, ಈ ಥರದ್ದೆಲ್ಲ ಕೆಲಸಗಳಿರುತ್ತೆ. ಮೇಯ್ನಾಗಿ ನೀವು ಮಾಡಬೇಕಾಗಿರೋದೇನು ಅಂತ ಅಂದರೆ ಇಂಜಿನ್ ಆಯಿಲ್. ಮೇಜರ್ಲಿ ನೀವು ಸರ್ವಿಸಿಗೆ ಹೋದಾಗ ಏನಕ್ಕೆ ಇಂಜಿನ್ ಆಯಿಲ್ನ ಚೇಂಜ್ ಮಾಡ್ತಾರೆ ಅಂತ ಅಂದರೆ, ಇಂಜಿನ್ ಅನ್ನೋದು ಒಂದು ಹಾರ್ಟ್ ಆಫ್ ದ ಬೈಕ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಲೂಬ್ರಿಕೇಟ್ ಮಾಡೋಕ್ಕೋಸ್ಕರನೇ ಇಂಜಿನ್ ಆಯಿಲ್ನ ಯೂಸ್ ಮಾಡೋದು. ಸೊ ಡಿಫ್ರೆಂಟ್ ಬೈಕಿಗೆ ನಾವು ಡಿಫ್ರೆಂಟ್ ವೆದರ್ ಕಂಡೀಷನಿಗೆ ಬೇರೆ ಬೇರೆ ಗ್ರೇಡನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ನನ್ನ ಮುಂದೆ ನೀವು ಎರಡು ಥರ ಇಂಜಿನ್ ಆಯಿಲ್ನ ನೋಡ್ತಿದ್ದೀರಾ. ಒಂದು 7100, ಮತ್ತೊಂದು ಬಂದ್ಬಿಟ್ಟು 5100. ಸೊ ಈ 10W30 ಅನ್ನೋ ಆಯಿಲಲ್ಲಿ W ಸ್ಟ್ಯಾಂಡ್ಸ್ ಫಾರ್ ವಿಂಟರ್ ಅಂತ, 10 ಅಂದರೆ ಆಯಿಲ್ ವಿಸ್ಕಾಸಿಟಿ, 30 ಅಂದರೆ ಆಯಿಲ್ ವಿಸ್ಕಾಸಿಟಿ. ಇದು ಕಂಪ್ಲೀಟ್ ನನ್ನ ಹತ್ರ ಇರೋದು ಇವಾಗ ಕಂಪ್ಲೀಟ್ ಸಿಂಥೆಟಿಕ್ ಆಯಿಲು. ಸೊ ವಿಸ್ಕಾಸಿಟಿ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ. ಫಸ್ಟ್ ನಿಮಗೆ ಇದರದ್ದು ನಾನು 10W30 ಅಂದರೆ ಇದು ಆಯಿಲ್ದು ವಿಸ್ಕಾಸಿಟಿ ಅಂತ ಹೇಳಿದಾಗ, ರೆಸಿಸ್ಟೆಂಟ್ ಟುವರ್ಡ್ಸ್ ದ ಫ್ಲೋ ಆಫ್ ಎ ಇಂಜಿನ್ ಆಯಿಲ್ನ ಬಂದ್ಬಿಟ್ಟು ವಿಸ್ಕಾಸಿಟಿ ಅಂತ ಕರೀತಾರೆ. ಅಂದರೆ ಯಾವ ಲೆವೆಲ್ಗೆ ಇದ್ರದ್ದು ಫ್ಲೋ ಕೆಪಾಸಿಟಿ ಇದೆ ಅದನ್ನು ವಿಸ್ಕಾಸಿಟಿ ಅಂತ ಕರೀತಾರೆ. ನೆಕ್ಸ್ಟ್ ನಾವು 10 ಅಂದರೆ ಏನು, W ಅಂದರೆ ಏನು, 30 ಅಂದರೆ ಏನು, ನಾವು ಲೋವರ್ ದ ಟೆಂಪ್ರೇಚರ್ ಅಂದರೆ ಇವಾಗ 10°C ನಾವು ಇರೋ ಕರ್ನಾಟಕ, ಅದೇ ಥರ ಈಗ ಸೌತ್ ಇಂಡಿಯಾದಲ್ಲೆಲ್ಲ ನಿಮಗೆ ಯೂಶ್ವಲಿ ಟೆಂಪ್ರೇಚರ್ ಬಂದುಬಿಟ್ಟು 10ಕ್ಕಿಂತ ಬಿಲೋ ಆಗಲ್ಲ. ಯಾವಾಗಲಾರು ಒಂದ್ಸಲಿ 7°C ಎಲ್ಲ ಬರುತ್ತೆ. ಸೊ ಯೂಶ್ವಲಿ ಎಲ್ಲರೂ ಇಲ್ಲಿರೋ ಬೈಕ್ಸಿಗೆ 10W ಯೂಸ್ ಮಾಡ್ತಾರೆ. ಅದೇ ಥರ 30 ಬಂದುಬಿಟ್ಟು ಹೈಯರ್ ದ ಟೆಂಪ್ರೇಚರ್ ಅಂದರೆ ತಿಕ್ಕರ್ ಆಯಿಲ್. ಇವಾಗ ನೀವು ಇಂಜಿನ್ ಟೆಂಪ್ರೇಚರ್ ಜಾಸ್ತಿ ಆದಂಗೂ ವಿಸ್ಕಾಸಿಟಿನೂ ಚೇಂಜ್ ಆಗುತ್ತೆ ಆಯಿಲ್ದು, ಇಂಜಿನ್ ಆಯಿಲ್ದು. ಅದೇ ಥರ 30 ಅನ್ನೋದು ಹೈ ಟೆಂಪ್ರೇಚರ್. ಇವಾಗ ನಿಮಗೆ ಇಂಜಿನ್ ಟೆಂಪ್ರೇಚರ್ ಅರೌಂಡ್ 30° ಹೋಗ್ತಾ ಇದೆ ಅಂತಂದರೆ ನೀವು 10W30 ಆಯಿಲ್ನ ಯೂಸ್ ಮಾಡ್ಬೋದು. ಇನ್ ಕೇಸ್ ಇಂಜಿನ್ ಟೆಂಪ್ರೇಚರ್ ಅಥವಾ ಔಟ್ಸೈಡ್ ಟೆಂಪ್ರೇಚರ್ ಬಂದುಬಿಟ್ಟು 50° ತನಕ ಹೋಗ್ತಾ ಇದೆ ಅಂದರೆ ನೀವು 10W50 ತನಕ ಹೋಗ್ಬೋದು. ಸೊ ಇಂಜಿನ್ದ ವಿಸ್ಕಾಸಿಟಿ ಅನ್ನೋದೇ ಈ 10W30 10W40 ಅನ್ನೋದು. W ಸ್ಟ್ಯಾಂಡ್ಸ್ ಫಾರ್ ವಿಂಟರ್. ನಿಮಗೆ ಇಂಜಿನ್ ಆಯಿಲಲ್ಲಿ ಮುಂಚೆ ಎಲ್ಲ ಮೋನೋಗ್ರೇಡ್ ಇಂಜಿನ್ ಆಯಿಲ್ ಇತ್ತು, ಅದೇ ಥರ ಮಲ್ಟಿಗ್ರೇಡ್ ಇತ್ತು. ಮೋನೋಗ್ರೇಡ್ ಅಂತ ಅಂದರೆ ನಿಮಗೆ ಡೈರೆಕ್ಟಾಗಿ 10, 20, 30, 40 ಅಂತ ಬರ್ತಾಯಿತ್ತು. ಅದೆಲ್ಲ ನಾವು ಮುಂಚೆ ಇರೋ ಬೈಕ್ಸು ಕಾರ್ಸಿಗೆ ಯೂಸ್ ಮಾಡ್ತಾಯಿದ್ವಿ. ಇವಾಗ ಯೂಶ್ವಲಿ ಆ ಥರ ಇಂಜಿನ್ ಆಯಿಲ್ನ ಯೂಸ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಇಂಜಿನ್ ಇವಾಗ ತುಂಬ ಥರ ಡಿಫ್ರೆಂಟ್ ಇಂಜಿನ್ ಆಯಿಲ್ ಇರೋದ್ರಿಂದ ಇವಾಗ ನಾವೆಲ್ಲರೂ ಯೂಸ್ ಮಾಡ್ತಾ ಇರೋದು ಮಲ್ಟಿಗ್ರೇಡ್ ಇಂಜಿನ್ ಆಯಿಲ್ನೇ ನಾವು ಇವಾಗ ಯೂಸ್ ಮಾಡ್ತಾ ಇದ್ದೀವಿ. ಸೊ ಏನಿದು ಮಲ್ಟಿಗ್ರೇಡ್ ಇಂಜಿನ್ ಆಯಿಲ್ ಅನ್ನೋದನ್ನೇ ನಾನು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದು. 10 ಅನ್ನೋದು ನಿಮಗೆ ತಿನ್ನರ್ ಆಯಿಲು. ನಿಮಗೆ ಯಾವಾಗ ನಿಮ್ಮ ಅಟ್ಮಾಸ್ಫಿಯರ್ ಅದೇ ಇಂಜಿನ್ ಟೆಂಪ್ರೇಚರು ತುಂಬ ಕಮ್ಮಿ ಆಗಿರುತ್ತೆ, ಆವಾಗ ಬಂದುಬಿಟ್ಟು ಇಂಜಿನ್ನು ಆಯಿಲ್ನ ಕ್ಲೀನಾಗಿ ಫ್ಲೋ ಕೊಡೋಕ್ಕೆ, ಅಂದರೆ ನಿಮ್ಮ ಬೇರಿಂಗ್ಸು, ಕ್ರ್ಯಾಂಕ್ ಶಾಫ್ಟ್ ಇಲ್ಲಿಗೆಲ್ಲ ಕ್ಲೀನಾಗಿ ಫ್ಲೋ ಇರೋದ್ರಿಂದ ಯಾವುದೇ ಥರ ಫ್ರಿಕ್ಷನ್ ಇರಬಾರ್ದು ಅನ್ನೋದಕ್ಕೆ. ಆಮೇಲೆ ಫಾಸ್ಟರು ಇರುತ್ತೆ ಟೆಂಪ್ರೇಚರ್ ಲೋ ಇದ್ದಾಗ. ಅದೇ ಥರ 30°C ಈ ಥರ ನೀವು ಹೋದಾಗ ನಿಮಗೇನಾಗುತ್ತೆ ಅಂತ ಅಂದರೆ ಇಂಜಿನ್ ಆಯಿಲ್ ಬಂದುಬಿಟ್ಟು ತಿಕ್ಕಾಗುತ್ತೆ. ಆ ತಿಕ್ಕಾಗಿಯೂ ನಿಮಗೆ ಫ್ರಿಕ್ಷನಲ್ಲಿ ಯಾವುದೇ ಥರ ಫ್ರಿಕ್ಷನ್ ಆಗ್ದಲೇ ಇಂಜಿನ್ನ ಕ್ಲೀನಾಗಿ ಮೇಂಟೈನ್ ಆಗೋಕ್ಕೆ ನಾವು ಈ ಇಂಜಿನ್ ಆಯಿಲ್ನ ಯೂಸ್ ಮಾಡ್ತೀವಿ. ಸೊ ಈಗ ನಾನು ನಿಮಗೆ ಹೇಳ್ದಂಗೆ ಎರಡು ಥರ ಇಂಜಿನ್ ಆಯಿಲ್ ಇದೆ ಅಂತ ಹೇಳಿದೆ. ಒಂದು ಬಂದುಬಿಟ್ಟು ಸೆಮಿ ಸಿಂಥೆಟಿಕ್ಕು, ಒಂದು ಬಂದುಬಿಟ್ಟು ಫುಲ್ಲಿ ಸಿಂಥೆಟಿಕ್ಗೆ ಇವಾಗ ಯೂಶಲಿ 200cc ಮೇಲ್ಗಡೆ ಇರೋ ಎಲ್ಲ ಬೈಕ್ಸಿಗೂ ನಾವು ಫುಲ್ಲಿ ಸಿಂಥೆಟಿಕ್ ಆಯಿಲ್ನೇ ಯೂಸ್ ಮಾಡೋದು ಒಳ್ಳೆಯದು. ಏನಕ್ಕೆ ಅಂತಂದರೆ ಟೆಕ್ನೋ ಸಿಂಥೆಟಿಕ್ ಆಯಿಲ್ ಬಂದುಬಿಟ್ಟು ನೀವು ಎವ್ರಿ 2000-3000 ಕಿಲೋಮೀಟರ್ ಮ್ಯಾಕ್ಸ್ ನೀವು ಚೇಂಜ್ ಮಾಡಬೇಕಾಗುತ್ತೆ. ನಿಮಗೆ ಫುಲ್ಲಿ ಸಿಂಥೆಟಿಕ್ ಯೂಸ್ ಮಾಡೋದ್ರಿಂದ ಲೈಫು ಸ್ವಲ್ಪ ಜಾಸ್ತಿ, ಅದೇ ಥರ ಇಂಜಿನು ಬೆಟರ್ ಸ್ಮೂತ್ನೆಸ್ಸಲ್ಲಿ ರನ್ನು ಕೂಡ ಆಗುತ್ತೆ. ನೀವು ಅರೌಂಡ್ 4000-5000 ಕಿಲೋಮೀಟರ್ಸ್ ತನಕ ಇದೇ ಸೇಮ್ ಇಂಜಿನ್ ಆಯಿಲ್ನ ಯೂಸ್ ಮಾಡ್ಬೋದು. ಅದೇ ನೀವು ಟೆಕ್ನೋ ಸಿಂಥೆಟಿಕ್ ಯೂಸ್ ಮಾಡ್ತೀನಿ ಅಂದರೆ ನಿಮಗೆ 2000-3000 ಆಗೋತ್ತಿಗೆ ಆಯಿಲು ನೀವು ಇಂಜಿನ್ ಆಯಿಲ್ ಚೇಂಜ್ ಮಾಡ್ಬೇಕಾದ್ರೆ ನೋಡಿರ್ತೀರಾ, ಡ್ರೈ ಆಗಿ ಹೋಗಿರುತ್ತೆ, ಇಲ್ಲ ಅಂತಂದರೆ ಫುಲ್ಲು ಬ್ಲ್ಯಾಕ್ ಆಗಿ ಹೋಗಿರುತ್ತೆ. ಈ ಫುಲ್ಲಿ ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮಗೇನಾಗುತ್ತೆ ಅಂತಂದರೆ ಅಷ್ಟು ಬೇಗ ಡ್ರೈ ಆಗಲ್ಲ. 5000 ಕಿಲೋಮೀಟರ್ ಆದ್ರೂ ಇಂಜಿನ್ ಆಯಿಲ್ ವಿಸ್ಕಾಸಿಟಿ ಬಂದುಬಿಟ್ಟು ಚೇಂಜ್ ಆಗಲ್ಲ. ಇಂಜಿನ್ ಆಯಿಲ್ ಡ್ರೈ ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಸೊ
ನಾನು ಯಾವಾಗಲೂ 200cc ಮೇಲ್ಗಡೆ ಇರೋ ಇಂಜಿನ್ಗಳಿಗೆ, ಅದೇ ಥರ ಬೈಕ್ಸ್ಗಳಿಗೆ ನಾನು ಸಜೆಸ್ಟ್ ಮಾಡೋ ಇಂಜಿನ್ ಆಯಿಲ್ ಬಂದ್ಬಿಟ್ಟು ಯಾವಾಗ್ಲೂ ಫುಲ್ಲಿ ಸಿಂಥೆಟಿಕ್ ಇಂಜಿನ್ ಆಯಿಲ್ನೇ ಸಜೆಸ್ಟ್ ಮಾಡ್ತೀನಿ. ಸೊ ಈ ಇಂಜಿನ್ ಆಯಿಲ್ಸ್ಗೆಲ್ಲ ಗ್ರೇಡನ್ನು ಯಾರು ಇದನ್ನು ಮಾಡ್ತಾರೆ ಅಂತಂದರೆ SAE ಅಂತ ಒಂದಿದೆ, ಸೊಸೈಟಿ ಆಫ್ ಆಟೋಮೊಬೈಲ್ ಇಂಜಿನಿಯರ್ಸ್ ಅನ್ನೋರು ಇದನ್ನು ಗ್ರೇಡನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಸೊ ಅವರೇ ಈ ಇಂಜಿನ್ ಆಯಿಲಿಗೆ ಗ್ರೇಡಿಂಗ್ ಕೊಡೋದು, ಅದೇ ಥರ ನಿಮಗೆ ಇದಕ್ಕೆ ರೇಟಿಂಗ್ನ ಕೂಡ ಅವರೇ ಈ ಇಂಜಿನ್ ಆಯಿಲ್ಸಿಗೆ ಕೊಡೋದು. ಬೈಕ್ಸ್ ಆಗಲಿ ಕಾರ್ಸ್ ಆಗಲಿ ನಿಮ್ಮ ಇಂಜಿನ್ನ ಫಸ್ಟ್ ನೀವು ಕ್ಲೀನಾಗಿ ಮೇಂಟೈನ್ ಮಾಡಬೇಕಂದ್ರೆ ಇಂಜಿನ್ ಆಯಿಲು ಫಸ್ಟ್ ಆಪ್ಷನು. ನಿಮಗೆ ತುಂಬ ಜನ ಬೇರೆ ಬ್ರ್ಯಾಂಡ್ಗಳನ್ನ ಅದು ಇದನ್ನು ಸಜೆಸ್ಟ್ ಮಾಡಿರ್ತಾರೆ. ಇನ್ನು ನಿಮಗೆ ಯಾವ ಗ್ರೇಡು ನನ್ನ ಬೈಕಿಗೆ ಯೂಸ್ ಮಾಡಬೇಕು ಅನ್ನೋದು ಈ ವಿಡಿಯೋ ನೋಡಿದಾಗ ಡೌಟ್ ಇರುತ್ತೆ. ಸೊ ನಿಮ್ಮ ಓನರ್ಸ್ ಮ್ಯಾನ್ಯುವಲ್ ಅಥವಾ ಕಾರ್ ಮ್ಯಾನ್ಯುವಲ್ ಅಥವಾ ಬೈಕ್ ಮ್ಯಾನ್ಯುವಲ್ ನೀವು ತೆಗೆದು ನೋಡಿದ್ರೆ ಕಂಪ್ನಿಯವರು ಸಜೆಸ್ಟ್ ಮಾಡಿರ್ತಾರೆ ಈ ಬೈಕಿಗೆ ಇವಾಗ 10W40ನ ಯೂಸ್ ಮಾಡಿ, 10W50ನ ಯೂಸ್ ಮಾಡಿ ಅಂತ. ಸೊ ನಾನು ಸ್ಪೆಸಿಫಿಕ್ ಆಗಿ ಹೇಳೋದು ಬಂದುಬಿಟ್ಟು ಈ ಕಂಪ್ನಿಯವರು ಏನು ಸಜೆಸ್ಟ್ ಮಾಡಿರ್ತಾರೆ ಆ ಸೇಮ್ ಗ್ರೇಡನ್ನೇ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಇಂಜಿನ್ ಲೈಫು ತುಂಬ ಚೆನ್ನಾಗಿರುತ್ತೆ. ಅದಲ್ಲದೆ ನಿಮಗೆ ಸರ್ವಿಸ್ ಪೀರಿಯಡು ಕೊಟ್ಟಿರ್ತಾರೆ. ಆ ಸರ್ವಿಸ್ ಪೀರಿಯಡ್ ಒಳಗಡೆ ನೀವೇನಾದರೂ ಕರೆಕ್ಟಾಗಿ ಇಂಜಿನ್ ಆಯಿಲ್ನ ಚೇಂಜ್ ಮಾಡಿದ್ರೆ, ಇನ್ನೊಂದು ವಿಷಯ ಏನು ಅಂದರೆ ಇಂಜಿನ್ ಆಯಿಲ್ನ ಚೇಂಜ್ ಮಾಡ್ಬೇಕಾದ್ರೆ ಸೇಮ್ ಟೈಮ್ ಆಯಿಲ್ ಫಿಲ್ಟರ್ನ ಕೂಡ ನೀವು ಚೇಂಜ್ ಮಾಡೋದನ್ನ ಮರಿಬಾರ್ದು. ಸೊ ಬೆಟರ್ ನಿಮ್ಮ ಇಂಜಿನ್ನ ನೀವು ಸೇಫ್ಟಿಯಾಗಿ ಇಟ್ಕೊಳ್ಳೋಕ್ಕೆ, ಅದರ ವೇರ್ ಆ್ಯಂಡ್ ಟೇರ್ನ ನೀವು ಕಮ್ಮಿ ಮಾಡೋಕ್ಕೆ ಒಳ್ಳೆ ಇಂಜಿನ್ ಆಯಿಲ್ನ ಯೂಸ್ ಮಾಡಿ. ಆ್ಯಂಡ್ ನಾನು ಸ್ಪೆಸಿಫಿಕಲಿ ಯಾವ ಬ್ರ್ಯಾಂಡ್ನ ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ ಮೋಟುಲ್ ಅನ್ನೋದು ಇವಾಗ ಒಂದು ಬಜೆಟ್ ಫ್ರೆಂಡ್ಲಿ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಅಪ್ ಟು 300, 390cc, 400cc ತನಕ ನೀವು ಮೋಟುಲ್ ಇಂಜಿನ್ ಬ್ರ್ಯಾಂಡ್ ಆಯಿಲ್ನ ನೀವು ತೊಗೊಳ್ಳೋದು. ಸೊ ಇಂಜಿನ್ ಆಯಿಲ್ ಬಗ್ಗೆ ಡೌಟ್ ಇದ್ದವರಿಗೆ ಈ ವಿಡಿಯೋ ನೋಡಿದ್ಮೇಲೆ ಯಾವ ಥರ ಇಂಜಿನ್ ಆಯಿಲ್ನ ತೊಗೋಬೇಕು ಅನ್ನೋದು ಡೌಟ್ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊತೀನಿ. ಈ ವಿಡಿಯೋ ಬಂದ್ಬಿಟ್ಟು ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತಲೂ ಅನ್ಕೋತೀನಿ. ಇದೇ ಥರ ನೆಕ್ಸ್ಟ್ ವೀಡಿಯೋಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಮುಂಚೆ ಹೇಳ್ದಂಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಬರುತ್ತೆ. ಇದೇ ಥರ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು.